ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಸೊ ನಾನಿವತ್ತು ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಓಕೆ, ಇವತ್ತೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಬೆಂಡೆಕಾಯಿ ಹುಳಿ. ಈ ಬೆಂಡೆಕಾಯಿ ಹುಳಿ ಮುದ್ದೆ, ಅನ್ನ, ಚಪಾತಿ ಎಲ್ಲದಕ್ಕೂ ಸರಿ ಆಗುತ್ತೆ. ಓಕೆ, ನಾನಿಲ್ಲಿ 250 ಗ್ರಾಮ್ ಬೆಂಡೆಕಾಯಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ತೊಳೆದು ಹಾಫ್ ಬೌಲು ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳು ಮತ್ತು ಬೆಂಡೆಕಾಯಿ ಹಾಕಿ ಹುಳಿ ಮಾಡ್ತಾ ಇರೋದು. ಇದು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಟೊಮೆಟೊ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿರು ತೆಂಗಿನಕಾಯಿ ತುರಿ. ಇದು ಒಗ್ಗರಣೆಗೆ. ಇದು ರುಬ್ಲಿಕ್ಕಿದೆ. ಸೊ ಒಂದು ಬೌಲು ಅಂದರೆ ಈ ಬೌಲಲ್ಲಿ ಒಂದು ಮುಕ್ಕಾಲು ಬೌಲ್ ಇರ್ಬೋದು ತೆಂಗಿನಕಾಯಿ, ಒಂದು ಸ್ಪೂನು ಹುರ್ಗಡ್ಲೆ, ಸ್ವಲ್ಪ ನಿಂಬೆಹಣ್ಣು ಹಾಕೋದಷ್ಟು ಹುಣಸೆಹಣ್ಣು, ಒಂದು ಈರುಳ್ಳಿ. ಇದರಲ್ಲೇ ಒಗ್ಗರಣೆನ ಸ್ವಲ್ಪ ತೊಗೊಂಡಿದ್ದೀನಿ. ಈರುಳ್ಳಿನಲ್ಲೇ ದೊಡ್ಡ ಈರುಳ್ಳಿ ಮತ್ತು ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಒಂದು ಹಾಫ್ ಟೀ ಸ್ಪೂನ್ ಅರಶಿನ, 1 ಟೀ ಸ್ಪೂನು ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ. ಇದಕ್ಕೇ ನಾನು ಸಾಂಬಾರು ಪುಡಿ ಆ್ಯಡ್ ಮಾಡ್ತೀನಿ. ನೋಡಿ, 1 ಸ್ಪೂನಷ್ಟು, 1.5 ಸ್ಪೂನಷ್ಟು ಮನೆಯಲ್ಲೇ ಮಾಡಿ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸಾಂಬಾರು ಪುಡಿ. ಇದನ್ನು ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಸಾಂಬಾರು ಪುಡಿ ಮಾಡಿ ಸಾಂಬಾರ್ಗೆ ಹಾಕಿ, ಸಾಂಬಾರಿಗೆ, ಪಲ್ಯಗೆ, ದಾಲಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆ ಮೆಥಡಲ್ಲಿ ಸಾಂಬಾರು ಪುಡಿ ಮಾಡ್ಕೊಳ್ಳಿ. ಓಕೆ, ಇದನ್ನು ರುಬ್ಲಿಕ್ಕಿದೆ. ಓಕೆ, ಈಗ ಫಸ್ಟ್ ಏನು ಮಾಡೋಣ ಅಂದರೆ ನಾವು ಹೆಸರು ಕಾಳು ಮತ್ತು ಬೆಂಡೆಕಾಯಿನ ಹುರ್ಕೊಳ್ಳೋಣ. ಫಸ್ಟ್ ನಾವು ಹೆಸರು ಕಾಳನ್ನ ಹುರ್ಕೊಳ್ಳೋಣ. ಓಕೆ, ಸ್ವಲ್ಪ ಸಣ್ಣ ಊರಿನಲ್ಲೇ ಹೆಸರು ಕಾಳನ್ನ ಚೆನ್ನಾಗಿ ಹುರ್ಕೊಳ್ಳಿ. ಉರಿ ಜಾಸ್ತಿ ಇಟ್ಕೊಂಡ್ರೆ ಅಂದರೆ ಮೇಲೆಲ್ಲ ಕಪ್ಪಾಗುತ್ತೆ, ಒಳಗಡೆ ಉದ್ದಿರಲ್ಲ. 2-3 ನಿಮಿಷ ಈ ಥರ ಸಣ್ಣ ಉರಿನಲ್ಲೇ ಈ ಥರ ಆಗಬೇಕಾಗಿ ಇಟ್ಕೊಳ್ಳಿ. ಚೆನ್ನಾಗಿರುತ್ತೆ ಸಾಂಬಾರು. ಮುದ್ದೆಗಂತೂ ಸೂಪರಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ಇದು ನೋಡಿ, ಇಷ್ಟಾದರೂ ಸಾಕು. ಯಾವುದಕ್ಕೆ ಬಂದಮೇಲೆ ತೆಗೀರಿ. ಇದನ್ನು ನಾನು ಅದೇ ಬೌಲ್ಗೆ ಹಾಕ್ಕೊಡ್ತೀನಿ. ಬೆಂಡೆಕಾಯಿ ತೊಗೊಂಡಿದ್ದೆ ಅಲ್ವಾ, 1/4 kg ಇದೆ, 250 ಗ್ರಾಮ್ ಇದೆ. ಇದಕ್ಕೊಂದು ಹಾಫ್ ಟೀ ಸ್ಪೂನು ಆಯಿಲ್ ಹಾಕ್ಕೊಂಡು ಹುರ್ಕೊಳ್ತೀನಿ ಬೆಂಡೆಕಾಯಿನ. ನಿಮಗೆ ಅದು ಲೋಳೆ ಥರ ಬರಬಾರ್ದು ಅಂದರೆ ನಿಂಬೆಹಣ್ಣು ಹಾಕ್ಕೊಡಿ. ನಾನು ನಿಂಬೆಹಣ್ಣು ಹಾಕ್ತಿಲ್ಲ, ಆಯಿಲಲ್ಲೇ ಹುರಿತಾ ಇದ್ದೀನಿ. ಹಾಗೆ ಇದನ್ನು ಹುರ್ಕೊಳ್ಳಿ ಸಣ್ಣಗೆ. ಓಕೆ, ಇದು ಹುರಿತಾ ಇರಲಿ. ಈಗ ನಾವು ಮಸಾಲೆ ತೊಗೊಂಡಿದ್ದಲ್ವ, ಅದನ್ನ ಹುರ್ಕೊಂಬರೋಣ. ಹುರ್ಗಡ್ಲೆ, ಸ್ವಲ್ಪ ತೆಂಗಿನ ತುರಿ, ಖಾರದ ಪುಡಿ, ಅರಿಶಿನ, ಕೊತ್ತಂಬರಿ, ಟೊಮೆಟೊ, ನೀರುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು. 250 ಗ್ರಾಮಿಗೆ ಇಷ್ಟು ಮೆಥಡಲ್ಲಿ ಖಾರ ರೆಡಿ ಆಗುತ್ತೆ. ಓಕೆ, ಇದನ್ನ ಖಾರನ ರುಬ್ಕೊಂಡು ಬರೋಣ. ಓಕೆ, ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನು ರುಬ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಖಾರ ರೆಡಿ ಆಯಿತು. ಓಕೆ, ಈಗ ನಾವು ಇದನ್ನು ಒಗ್ಗರಣೆ ಮಾಡೋಣ. ಓಕೆ, ಒಗ್ಗರಣೆಗೆ ಇನ್ನೊಂದು 2 ಸ್ಪೂನಷ್ಟು ಆಯಿಲ್ ಇದೆ, ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಹಿಂಗನ್ನ ಆ್ಯಡ್ ಮಾಡ್ತೀನಿ ನಾನು. ನೋಡಿ, ಬೆಂಡೆಕಾಯಿ ಈ ಥರ ಎಷ್ಟು ಚೆನ್ನಾಗಿ ಫ್ರೈ ಆಯಿತು. ಇನ್ನೊಂದು ನಿಮಿಷ ಇದನ್ನು ಫ್ರೈ ಆಗಿ ಆಯಿತು. ಓಕೆ, ಈಗ ಆಯಿಲ್ ಇಟ್ಟಿದ್ದೆ ಅಲ್ವಾ, ಸೊ ಇದು ಸಾಸಿವೆ ಚಟ್ಪಟ ಅಂತ ಸಿಡಿದ್ಮೇಲೆ ಒಗ್ಗರಣೆಗೆ ಏನು ತೊಗೊಂಡಿದ್ನೋ, ಏನು ಖಾರಕ್ಕೆ ಹಾಕಿದ್ದೀನೋ ಅದರಲ್ಲೇ ಸ್ವಲ್ಪ ಅಂದರೆ ಸ್ವಲ್ಪ ಟೊಮೆಟೊ, ನೀರುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಮತ್ತು ಕರಿಬೇವು ತೊಗೊಂಡಿದ್ದೆ. ಓಕೆ, ಹಾಕೋಣ ಇದ್ದಷ್ಟು ಕರಿಬೇವು ಹಾಕೋಣ. ಚೆನ್ನಾಗಿ ನೋಡಿ, ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದು ರುಬ್ಕೊಂಡಿದ್ದೆ ಅಲ್ವ, ಆ ಖಾರನ ಇದರೊಳಗಡೆ ಹಾಕ್ತೀನಿ. ಸ್ವಲ್ಪ
ನೀರನ್ನ ಜಾರಿಗೆ ಹಾಕ್ಬಿಟ್ಟು ಹಾಕ್ತೀನಿ. ಜಾರಿಗೆ ನೀರು ಹಾಕ್ಕೊಂಡು ಅದನ್ನ ನೋಡಿ ಕರೆಕ್ಟಾಗಿ ಒಂದು ಅಳತೆ ಮೇಲೆ ಇದನ್ನು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೋಬೇಡಿ, ಮತ್ತು ಬೆಂಡೆಕಾಯಿ ಕಾಳು ಹಾಕಿದಾಗ ತೆಳಗಾಗ್ಬಿಡುತ್ತೆ. ಸೊ ಇಷ್ಟಿದ್ರೆ ಸಾಕಾಗುತ್ತೆ. ಇನ್ನೊಂದು ಸ್ವಲ್ಪ ಬೇಕಾದರೆ ನಿಮಗೆ ಒಂದು ಸ್ವಲ್ಪ ತೆಳಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಇಷ್ಟು ಸಾಕಾಗುತ್ತೆ. ನೋಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಕುದಿ ಬರಲಿ. ಓಕೆ ಫ್ರೆಂಡ್ಸ್, ನೋಡಿ ಹೆಸ್ರು ಕಾಳನ್ನ ಹುರಿದು ಹಾಗೆ ಡೈರೆಕ್ಟಾಗಿ ಹಾಕಬೇಡಿ. ಅದು ಕುದಿಯುವಾಗ ಈ ಹೆಸ್ರು ಕಾಳು ಮತ್ತು ಬೆಂಡೆಕಾಯಿ ಒಟ್ಟಿಗೆ ಹಾಕ್ಲಿಕ್ಕಿದೆ. ಏಕೆಂದರೆ ಅಂಗಡಿಯಿಂದ ತಂದಿರ್ತೀವಲ್ವ, ಹಾಗಾಗಿ ಡೈರೆಕ್ಟಾಗಿ ಹಾಗೆ ಹಾಕೋಕ್ಕೆ ಹೋಗಬೇಡಿ. ಸೊ ಇದನ್ನು ವಾಶ್ ಮಾಡಿ ಒಂದು ಸಲ ನೀರಲ್ಲಿ ಈ ಥರ ತೊಳೆದ್ಬಿಟ್ಟು ಅದು ತಣ್ಣಗಾದ್ಮೇಲೆ ಹಾಕಿ. ಬಿಸಿ ಇರುವಾಗಲೇ ತೊಳೆಯೋಕ್ಕೆ ಹೋಗಬೇಡಿ, ತಣ್ಣಗಾಗುತ್ತೆ ಅಲ್ವ, ಅವಾಗ ಒಂದು ಸಲ ಈ ಥರ ವಾಶ್ ಮಾಡಿದರೆ ಆಯಿತು. ಓಕೆ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ. ಕುದಿ ಬರ್ತಾ ಇದೆ, ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆ್ಯಡ್ ಮಾಡಬೇಡಿ. ಒಂದು ಸ್ಪೂನ್ ಹಾಕಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ನೋಡಿ ಇದು ಕುದಿ ಬರ್ತಾ ಇದೆ. ಇದು ತೊಳ್ಕೊಂಡಿದ್ದೆ ಅಲ್ವ, ಇದನ್ನು ಹೆಸ್ರು ಕಾಳನ್ನ ತೊಳೆದಿಟ್ಕೊಂಡಿದ್ದೆ ಅಲ್ವ, ಅವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಹೆಸ್ರು ಕಾಳಿನ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರಲಿ. ಇದ್ರ ಒಳಗಡೆ ಅದು ಚೆನ್ನಾಗಿ ಕುದಿಯುತ್ತೆ. ಅದು ಕುದಿದಾಗ ಬೇಯುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಉದ್ದಿಟ್ಕೊಂಡಿದ್ದೀಲ್ವ, ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗಂತೂ ಸೂಪರಾಗಿರುತ್ತೆ ಸಾಂಬಾರು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಓಕೆ, ಬೆಂಡೆಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಯಲಿಕ್ಕೆ ಬಿಡೋಣ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆ ಮೆಥಡಲ್ಲಿ ಸಾಂಬಾರು ಪುಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ, ಪಲ್ಯಕ್ಕೆಲ್ಲ ಟೇಸ್ಟೇ ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಡಬಲ್ ಆಗುತ್ತೆ ಸಾಂಬಾರು ಪುಡಿ ಹಾಕಿದ್ರೆ. ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಪೌಡರು. ಖಂಡಿತ ಒಮ್ಮೆ ಟ್ರೈ ಮಾಡಿ. ನೋಡಿ ಟೇಸ್ಟ್ ಮಾಡಿ ಉಪ್ಪನ್ನ ಸರಿ ಮಾಡ್ಕೊಳ್ಳಿ, ಹಾಕ್ಕೊಳ್ಳಿ. ಒಂದು ಸಲ ಟೇಸ್ಟ್ ಮಾಡಿ ಉಪ್ಪು ಸರಿ ಇದೆಯಾ ಅಂತ. ಚೆನ್ನಾಗಿ ಕುದೀಲಿ ಇದು. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬೆಂಡೆಕಾಯಿ ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೊ ನಾನಿಲ್ಲಿ ಮುದ್ದೆ ಜೊತೆಗೆ ಸಾಂಬಾರನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ನಾನು ಹೇಳಿದ ಮೆಥಡಲ್ಲೇ ಮಾಡಿ, ಇಷ್ಟ ಆಗುತ್ತೆ ನನಗೆ. ಓಕೆ ಫ್ರೆಂಡ್ಸ್, ಒಂದ್ಸಲ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಮತ್ತು ನೀವು ಟ್ರೈ ಮಾಡಿ. ಮತ್ತು ಯಾರೆಲ್ಲ ನಮ್ಮದು ಹೊಸ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಓಕೆ, ಇದೇ ಥರ ಸಪೋರ್ಟ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ. ಬಾಯ್, ಹ್ಯಾವ್ ಎ ಗುಡ್ ಡೇ.